ಲೋಕಾಯುಕ್ತರ ಮಿಂಚಿನ ಸಂಚಾರ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಚ್ಚರಿಕೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗ್ರಾಮ ಪಂಚಾಯಿತಿಗಳಿಗೆ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು ದಿಢೀರ್ ಭೇಟಿ ನೀಡಿದ್ದಾರೆ. ಈ ವೇಳೆ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪ ಎಸಗಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸ್ವಚ್ಛತೆ ಮತ್ತು ಅನುದಾನ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ಉಪಲೋಕಾಯುಕ್ತ ಬಿ ವೀರಪ್ಪನವರು ಮಂಗಳವಾರ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ, ಮುತ್ತಕಪಲ್ಲಿ, ಕೊಳತೂರು, ಯಲ್ದೂರು ಸೇರಿದಂತೆ ಒಟ್ಟು 13 ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿದರು. ಕಚೇರಿಗಳ ದಾಖಲಾತಿಗಳನ್ನು ಪರಿಶೀಲಿಸುವಾಗ ಮತ್ತು ಗ್ರಾಮಸ್ಥರ ದೂರುಗಳನ್ನು ಆಲಿಸುವಾಗ ಹಲವು ಗಂಭೀರ ಲೋಪಗಳು ಕಂಡುಬಂದವು. ಕುಡಿಯುವ ನೀರಿನ ಮೂಲದ ಬಳಿ ಸ್ವಚ್ಛತೆ ಇಲ್ಲದಿರುವ ಬಗ್ಗೆ ಮತ್ತು ಕಚೇರಿಗೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸದ ಬಗ್ಗೆ ಗ್ರಾಮಸ್ಥರು ಗಮನ ಸೆಳೆದರು. ಇದರಿಂದ ಸಿಟ್ಟಿಗೆದ್ದ ಉಪಲೋಕಾಯುಕ್ತರು ತಕ್ಷಣವೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಜಲಾಗಾರನ ಹಾಜರಿ ಪುಸ್ತಕ ಇಲ್ಲದಿರೋದು ಹಾಗೂ ಕೆಲವು ಸಿಬ್ಬಂದಿ ಮೌಖಿಕವಾಗಿ ಕೆಲಸ ಮಾಡುತ್ತಿರುವ ಬಗ್ಗೆಯೂ ಪ್ರಶ್ನಿಸಿ ಸೂಕ್ತ ವಿವರಣೆ ಪಡೆದರು. ಇದೇ ಸಂದರ್ಭದಲ್ಲಿ ಮುತ್ತಕಪಲ್ಲಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಅವ್ಯವಸ್ಥೆ ಕಂಡು ಅವರು ಕೆಂಡಾಮಂಡಲರಾದರು. ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ಸ್ಥಳೀಯ ವೈದ್ಯರಿಗೂ ಸೂಚನೆ ನೀಡಿದರು. ಬಿ ವೀರಪ್ಪ ಉಪಲೋಕಾಯುಕ್ತರು ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನಗಳನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ಅಂತಹ ಪ್ರಕರಣಗಳು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶ್ರಮವಹಿಸಿ ಸರ್ಕಾರದ ಸೌಲಭ್ಯಗಳನ್ನು ಗ್ರಾಮಗಳಲ್ಲಿನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಮೂಲಕ ಮೂಲಭೂತ ಸೌಕರ್ಯ ಒದಗಿಸಬೇಕು. ಸಾರ್ವಜನಿಕ ಹಣದ ದುರುಪಯೋಗ ಹಾಗೂ ಕರ್ತವ್ಯ ಲೋಪಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಗ್ರಾಮಗಳ ಅಭಿವೃದ್ಧಿ, ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡಲು ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳು ಕೈಜೋಡಿಸಬೇಕು ಅಂತ ಉಪಲೋಕಾಯುಕ್ತರು ಸಲಹೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಾದ ಎಸ್ಪಿ ಆಂಟೋನಿ ಜಾನ್, ಡಿವೈಎಸ್ಪಿ ಸುಧೀರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಅಡ್ಡಗಳಿಂದ ಬರ್ತೇನೆ ಇಲ್ಲಿಗೆ, ಎಲ್ಲಿ ಬರುತ್ತೋ 12 ಗಂಟೆ ಬರ್ತೀವಿ. ಇವತ್ತು ಬಂದಿದೆ ಅದೇ ತಾಲೂಕಲ್ಲ ಇರ್ತಾರೆ ಎಲ್ಲೋ ಎಲ್ರಿಗೊಂದೆ. ನೀವು ಕೆಲವು ಹೇಳ್ತಾ ಇದ್ರು ಯಾವ್ದು ಬಂಗಾರಪೇಟೆ ತಾಲೂಕಲ್ಲಿ ಸರ್ ಅರ್ಧ ಊರಿಗೆ ಕಡೆ ಬಿಡ್ತಾ ಈ ಕಡೆ ಬಿಡಲ್ಲ ಅಂತ. ನಾನು ಕ್ಯಾಕ್ ಮೇಲೆ ಮತ್ತೆ ಎಲ್ಲ ಬಿಟ್ಟ ಹಣ ಕಳ್ಸ್ಬಿಡ್ತೀನಿ ಬಿಡಿ ಹೋಗೋದು. ಯಾರು ಅಲ್ಲಿ ಟ್ಯಾಂಕ್ ಹತ್ರ ನೀರು ಕಟ್ತಾ ಅಂತ ಯಾರು ಹಸು ಕಟ್ತಾ ನೋಡ್ಕಾಗಲ್ಲ ಹೋಗಿ ನಿಮಗೆ ಟ್ಯಾಂಕ್ ಪಕ್ಕದಲ್ಲೇ ರಾಜಕೀಯ ಮಾಡಕ್ ಬೇಡ. ಅವ್ರಿಗೆ ರಾಜಕೀಯ ನೀವು ಅಲ್ಲಿ ಮಾಡ್ಕೊಳ್ಳಿ, ಶುದ್ಧವಾಗಿರ್ಬೇಕು. ಅವರು ಏನ್ ಮಾಡ್ತಾರೆ, ನಿನ್ಗೆ ಯಾವ ರಾಜಕೀಯ ಬೇಕು? ನಿನ್ನ ಎಂಪ್ಲಾಯಿ ಕೆಲಸ ಮಾಡು, ಅವ್ರಿಗೂ ಮಾಡ್ಬೇಕು, ಇವ್ರಿಗೂ ಮಾಡ್ಬೇಕು. ರಾಜಕೀಯ ಮಾಡಬಾರ್ದು. ಮೂರು ಕೆಲಸ ಬಂದಾಗ ರಾಜಕೀಯ ಮಾಡಬಾರ್ದು. ನಿಮ್ ಮೂರು ಚೆನ್ನಾಗಿರ್ಬೇಕಯ್ಯ. ರಾಜಕೀಯ ಒಂದ್ ದಿವಸ ಓಟ್ ಹಾಕೋದು, 5 ವರ್ಷ ಮತ್ತೆ ನಾವು ಬೆದ್ ಮಾಡ್ತೀವಲ್ಲ, ರಾಜಕೀಯ ಆಗ್ಬೇಕು ನಮ್ಗೆ. ಬರೀ ನೀನ್ ದುಡ್ಡು ಮಾಡ್ಕೊಂಡು ಹೋಗ್ತಾ ಇರು ಅಂತ ಕೇಳಿ ಎಲೆಕ್ಷನ್ ಟೈಮ್ ದುಡ್ಡು ಕೊಡ್ತಾನೆ ನಿಮ್ಗೆ. 1,000-2,000 ಒಂದು ದಿವಸ ನಾನ್ ವೆಜ್ ಹಾಕ್ತಾನೆ, ಕುಡಿಸ್ತಾನೆ, ಹೋಗಿ ಒಟ್ಟು ಬಿಡ್ತೀವಿ ಓಟ್ ಹಾಕ್ತಾರೆ. ಕೇಳ್ಬೇಕು 5 ವರ್ಷ ಮಗನೇ ನಿಮಗೆ ಗೆಲ್ಸಿದ್ವಿ ಮಾಡಿ ಕೆಲಸ ಅಂತ ಹೇಳ್ಬೇಕು. ಪ್ರತಿಯೊಬ್ಬ ಮೆಂಬರ್ದು ಡ್ಯೂಟಿ. ನೀವು ನಿಮ್ಮೂರಲ್ಲಿ ಎಷ್ಟು ಜನ ಮೆಂಬರ್ಗಳಿದ್ದಾರೆ, ಏನ್ ಹಾಕಿದ್ದಾರೆ ಉಗಿಬೇಕಾಗತ್ತೆ. ನೀವು ಒತ್ತುವರಾಗಿರೋದು ಗಲೀಜು ಅಲ್ಲ, ನೇಣ ಮಾಡ್ತೀಯಾ ಅಂತ. ಬೆಳಗ್ಗೆ ಮೆಂಬರ್ ಕೆಲಸ ವಸೂಲು ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ಸುತ್ತಬೇಕು ಊರಲ್ಲಿ. ನೀವು ಲೀಡರ್ ಮಾಡಿದಿರಲ್ಲ ಅವನಿಗೆ, ಸುತ್ತಬೇಕು ಊರಲ್ಲಿ. ಎಲ್ಲೆಲ್ಲಿ ತೊಂದರೆ ಇದೆ, ಏನು ತೊಂದರೆ ಇದೆ ನೋಡ್ಕೋಬೇಕು. ಗೌರ್ಮೆಂಟ್ ದುಡ್ಡು ಬರ್ತಾ ಇದೆ, ಎಲ್ಲರೂ ವಸೂಲಿ. ಅಷ್ಟು ದೂರ ಏನದು ಜಂಗಲ್ ಕ್ಲಿನಿಕ್ ಇಷ್ಟು ದೂರ ಮಾಡೋದು 1 ಲಕ್ಷ ಚಾರ್ಜ್ ಮಾಡೋದು. ಅದಕ್ಕೆ ರೆಸಲ್ಯೂಷನ್ ಇಲ್ಲ. 7 ಕೋಟಿ ರೆಸಲ್ಯೂಷನ್ ಇಲ್ಲ. 9 ಕೋಟಿ ಅಲ್ಲಿ 8 ಕೋಟಿಗೆ ದುಡ್ಡು ಕೊಡ್ತೀವಿ, ಅದು ರೆಸಲ್ಯೂಷನ್ ಇಲ್ಲ. ನಿಮ್ಮ ಗಲೀಜು ಹಸು ಕಟ್ಟಾಕ್ತಾರೆ ಅಂದ್ರೆ ನಮ್ಮ ಜನ ಬುದ್ಧಿ ಇಲ್ವೇನ್ರಿ? ಕೇಳಿದ್ರೆ ಅವ್ರ ಮೇಲೆ ದುಡ್ಡು ನೋಟ್ ಹಾಕಿ ಸಾಕ್ತೀರಿ ನೀವು. ಜನ ಬುದ್ಧಿ ಇರ್ಬೇಕು. ನಮ್ಮ ಮನೆಗೆ ನಾವು ಕ್ಲೀನ್ ಇಟ್ಕೋಬೇಕು. ಅದು మీరు చేసుకోరు. అంత గలీజ్ చేసుకోండి. మేము చేస్తాం, వచ్చి కడతాను. సిగ్గేయాల మీకు జన్మాలకి. జడ్జి రావాలా మీకు క్లీన్ చేయాలి. మీ ఊర్లో అంతా ఉన్న జనాలు పెద్ద పెద్ద లీడర్ లాగా ఉంటారు ఊర్లో. మంచి చేయండి ఊరికి. మీరు రాజకీయం చేసుకొని సాయండి. అప్పుడు ఎలక్షన్ నాడు ఇప్పుడు అంతా వచ్చి క్లీన్ చేసుకోండి. 1,00,000 కోటి అంత దుడ్లు ఉంది పంచాయతీలో. ತಿನ್ನ ಅಂటారు, ఎవరో ತಿನ್ಬಿಟ್ಟು ರಾಜಕೀಯ ಮಾಡ್ಕೊಂಡು ಎಲೆಕ್ಷನ್ ಟೈಮಲ್ಲಿ 1 ದಿವಸ ಮಾತ್ರ. ಮತ್ತೆ ಎಲ್ಲ ಊರಲ್ಲಿ ಒಂದಾಗ್ರು, ಚೆನ್ನಾಗಿ ಬದುಕರು. ಗೌರ್ಮೆಂಟ್ ದುಡ್ಡು ಬರ್ತಾ ಇದೆ, ಎಲ್ಲ ಬರ್ತಾ ಇದೆ, ಜನಗಳು ಸೇರ್ತಾ ಇಲ್ಲ. ಅದು ಮಧ್ಯದಲ್ಲಿ ತಿನ್ಕೋತಾರೆ. ಎತ್ತರ ಮಾಡ್ತಿರಲ್ಲ ನೀವು ಹುಡುಗರು ಯಂಗ್ಸ್ಟರ್ಸ್ ಓದಿರಲ್ಲ ನೀವು. ನೋಡಿ, ಇಲ್ಲಿ ಜಾತಿ ಮತ ಇರಬಾರ್ದು, ಮಾನವೀಯತೆ ಬೇಕು, ತೃಪ್ತಿ ಜೀವನ ಇರ್ಬೇಕು ನಿಮ್ಗೆ. ಶ್ರೀಮಂತಿಕೆ ಅಲ್ಲ, ತೃಪ್ತಿ ಇಲ್ಲ ಶ್ರೀಮಂತ ಕಟ್ಕೊಂಡು ಏನು ಮಾಡ್ತೀಯಾ? ಮಾನವೀಯತೆಯಲ್ಲಿ ಜಾತಿ ಕಟ್ಕೊಂಡು ಏನು ಮಾಡ್ತೀಯಾ? ಊರೆಲ್ಲ ಒಂದಾಗಬೇಕು. ನೀವು ಹೋಗಿ ಒಳ್ಳೆ ಕೆಲಸಗಳು ಕ್ಲೀನ್ ಮಾಡಿಸ್ಬೇಕು. ನಾವು ಚಿಕ್ಕ ವಯಸ್ಸಲ್ಲಿ ರಾಜಕಾಲುವೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಕೆರೆ
ಕ್ಲೀನ್ ಮಾಡಕ್ಕೆ 1 ತಿಂಗಳು ಕ್ಲೀನ್ ಮಾಡ್ತಾ ಇದ್ದೀವಿ. ಮನೆಗೆ ಅವರು ಚೆನ್ಕೆ ತಗೊಂಡು ನಾನು ಹೋಗ್ತಾ ಇದ್ದೆ. ಅಂದ್ರೂ ಇಬ್ಬಳಂತ ಕಾಲ್ ಮುಂದೆ ಕಾಲೇಸ್ಕೊನೆ ಪೆಂಡ್ಲಾಮ ಗ್ರೋಪ್ వేసుకొని ತಿನ್ಕೊಂಡದಂತೆ.